ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಉತ್ಸವ ಮೂರ್ತಿಯ ಮೆರವಣಿಗೆ ಸಾಗ್ತಾ ಇದೆ. ಚಿನ್ನದ ಅಂಬಾರಿಯಲ್ಲಿ ಇವತ್ತು ಚಾಮುಂಡೇಶ್ವರಿ ಸಾಕ್ತಾಳೆ. ಸರ್ವಾಲಂಕೃತಗೊಂಡಂತಹ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಕೇಸರಿ ಬಣ್ಣದ ಸೀರೆಯಲ್ಲಿ ನಾಡದೇವಿ ಚಾಮುಂಡಿ ತಾಯಿ ಕಂಗೊಳಿಸ್ತಾ ಇರುವಂಥದ್ದು. ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಉತ್ಸವ ಮೂರ್ತಿ ಸಾಗ್ತಾ ಇದೆ. ಮಂಗಳವಾದ್ಯಗಳ ಮೆರಗಿದೆ, ಅರ್ಚಕರ ಮಂತ್ರ ಪಠಣ ಇದೆ. ನೂರಾರು ಸಂಖ್ಯೆಯ ಭಕ್ತರು ಮಾರ್ಗದುದ್ದಕ್ಕೂ ಕೂಡ ಸೇರಿದ್ದಾರೆ. ತಾಯಿಯ ದರ್ಶನವನ್ನು ಪಡೆಯುವುದಕ್ಕೆ ಮುಂದಾಗ್ತಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸರ್ವಾಲಂಕಾರ ಭೂಷಿತೆಯಾಗಿ ತಾಯಿ ಚಾಮುಂಡಿ ಕಂಗೊಳಿಸ್ತಾ ಇರುವಂಥದ್ದು. ಪ್ರಧಾನ ಅರ್ಚಕರು ಕೂಡ ಅಲ್ಲೇ ಇದ್ದಾರೆ. ತಾಯಿ ಸಾಕ್ತಾ ಇರುವಂತಹ ಆ ವಾಹನ ಇದೆಯಲ್ಲ, ಅದನ್ನು ಮಂಟಪದ ರೀತಿಯಲ್ಲಿ ರೆಡಿ ಮಾಡಿರುವಂಥದ್ದು. ಬಗೆ ಬಗೆಯ ಹೂವುಗಳಿಂದ ಅಲಂಕರಿಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವಜ್ರಮುಷ್ಟಿ ಕಾಳಗ ಮುಗಿತಾ ಇದ್ದ ಹಾಗೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಅರಮನೆಯ ದ್ವಾರವನ್ನು ಪ್ರವೇಶ ಮಾಡುತ್ತೆ. ಅರಮನೆಯ ಆಡಳಿತ ಮಂಡಳಿಯವರು, ರಾಜವಂಶಸ್ಥರು ವಿಶೇಷ ಪೂಜೆಯ ಮೂಲಕ ತಾಯಿಯನ್ನು ಅರಮನೆಗೆ ಬರಮಾಡಿಕೊಳ್ಳುವಂತಹ ಕೆಲಸ ಆಗುತ್ತೆ. ಅಲ್ಲಿಂದ ಮತ್ತೊಂದಿಷ್ಟು ಪೂಜಾ ವಿಧಿವಿಧಾನಗಳು, ಕೈಂಕರ್ಯಗಳು ಎಲ್ಲವೂ ಕೂಡ ನಡೆಯುತ್ತಾ ಸಾಗುತ್ತೆ. ಅದಾದಮೇಲೆ ಬನ್ನಿ ಮಂಟಪಕ್ಕೆ ಯದುವೀರವರು ತೆರಳುತ್ತಾರೆ. ಕಂಕಣವನ್ನು ಬಿಚ್ಚುವಂತಹ ಕೆಲಸ ಆಗುತ್ತೆ. ಇತಿಹಾಸದ ದಸರಾ ಉತ್ಸವದ ಪ್ರತಿಯೊಂದು ಆಚರಣೆಗೂ ಕೂಡ ಅದರದ್ದೇ ಆದಂತಹ ಇತಿಹಾಸ ಇದೆ, ಅದರದ್ದೇ ಆದಂತಹ ರೀತಿ ರಿವಾಜುಗಳಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಟ್ಟಿಗಳ ಕಾಳಗ ನಡೆಯುತ್ತೆ. ವಜ್ರಮುಷ್ಟಿ ಕಾಳಗ, ಇದಕ್ಕೂ ಕೂಡ ದೊಡ್ಡ ಇತಿಹಾಸ ಇರುವಂಥದ್ದು. ಈ ಜಟ್ಟಿಗಳೇನಿದ್ದಾರೆ, ಹಿಂದೆ ರಾಜ ಮಹಾರಾಜರುಗಳಿಗೆ ಅಂಗರಕ್ಷಕರಾಗಿ ಕೆಲಸವನ್ನು ಮಾಡಿದವರು. ಇಡೀ ಜೀವನವನ್ನೇ ರಾಜರಿಗೋಸ್ಕರ ಮುಡಿಪಾಗಿಟ್ಟವರು. ಅರಮನೆಗೆ ಒಳ್ಳೆಯದಾಗಲಿ, ಉತ್ಸವ ಚೆನ್ನಾಗಿ ನಡೀಲಿ ಅಂಥೇಳಿ ತಮ್ಮ ರಕ್ತವನ್ನು ಹರಿಸೋದಕ್ಕೂ ಕೂಡ ಮುಂದಾಗುವವರು. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹಿತ್ ಅರಮನೆಯ ಅಂಗಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹಿತ್, ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಕಡೆ ಜಟ್ಟಿ ಕಾಳಗ ನಡೆದರೆ ಮತ್ತೊಂದು ಕಡೆ ಉತ್ಸವ ಮೂರ್ತಿಯನ್ನು ಬರಮಾಡಿಕೊಳ್ಳುವಂತಹ ಕೆಲಸ ಆಗುತ್ತೆ. ಹೇಗಿದೆ ಅರಮನೆಯ ಆವರಣದಲ್ಲಿ ಸಂಭ್ರಮ, ಸಡಗರ ರೋಹಿತ್? ಪ್ರೇಮ್, ಇದೀಗ ಜಂಬೂ ಸವಾರಿ ಮೆರವಣಿಗೆ ಎಲ್ಲ ರೀತಿಯಂತ ಸಿದ್ಧತೆಗಳು ಕೂಡ ಇದೀಗ ಕಂಪ್ಲೀಟ್ ಆಗಿರುವಂಥದ್ದು. ಜೊತೆಗೆ ಅಂಬಾವಿಲಾಸ ಅರಮನೆಯ ಒಳಭಾಗದಲ್ಲಿ ಆಗುವಂಥ ಆಚರಣೆಗಳು ಕೂಡ ಎಲ್ಲ ರೀತಿಯಂತ ಸಿದ್ಧತೆಗಳು ಕೂಡ ಆಗಿದ್ದಾವೆ. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಪ್ರಥಮವಾಗಿ ಅಂಬಾವಿಲಾಸ ಅರಮನೆಯ ಒಂದು ಸವಾರಿ ತೊಟ್ಟಿಯನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಕೆಲವೇ ಹೊತ್ತಿನಲ್ಲಿ ಕೂಡ ಅಲ್ಲಿ ಏನು ಜಟ್ಟಿ ಕಾಳಗವು ಕೂಡ ಆರಂಭ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಜಟ್ಟಿಗಳೆಲ್ಲರೂ ಕೂಡ ಇದೀಗ ತಯಾರಿಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಅರಮನೆಯಲ್ಲಿ ಇವತ್ತು ವಿಶೇಷವಾದಂಥ ಆಚರಣೆಗಳು ಕೂಡ ಇದಾವೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಜಟ್ಟಿ ಕಾಳವು ಕೂಡ ಒಂದಾಗಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹ ಒಂದು ಗೇಟ್ ಏನಿದೆ, ಅದರ ಒಳಭಾಗದಲ್ಲಿರುವಂತಹ ಸವಾರಿ ತೊಟ್ಟಿಯಲ್ಲಿ ಜಟ್ಟಿ ಕಾಳ ಕೂಡ ಆರಂಭ ಆಗುತ್ತೆ. ಇದೇ ಒಂದು ರಸ್ತೆಯಲ್ಲಿ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಕೂಡ ತರಲಾಗುವಂಥದ್ದು. ಅಂಬಾರಿ ಪಕ್ಕದಲ್ಲಿ ತಾಯಿ ಚಾಮುಂಡೇಶ್ವರಿನ ಇರಿಸಿ ತಾಯಿ ಚಾಮುಂಡೇಶ್ವರಿಗೂ ಕೂಡ ಅಲ್ಲೂ ಕೂಡ ವಿಶೇಷವಾದಂಥ ಅಲಂಕಾರ ಮಾಡಲಾಗುತ್ತೆ. ಜೊತೆಗೆ ಅಂಬಾರಿಗೂ ಕೂಡ ವಿಶೇಷವಾದಂಥ ಹೂವಿನ ಅಲಂಕಾರವನ್ನು ಮಾಡಲಾಗುವಂಥದ್ದು. ಇನ್ನೊಂದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದೀಗ ಜಂಬೂ ಸವಾರಿಯ ಮೆರವಣಿಗೆ ವೀಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯ ಆಸನಗಳನ್ನು ಇದೀಗ ವ್ಯವಸ್ಥೆ ಮಾಡುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇವತ್ತು ಸಂಜೆ 4:45ರಿಂದ 5:05ವರೆಗೆ ಸಲ್ಲುವಂತಹ ಶುಭ ಲಗ್ನದಲ್ಲಿ CM ಸಿದ್ದರಾಮಯ್ಯವರು ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಜಂಬೂ ಸವಾರಿ ಮೆರವಣಿಗೆ ಸಾಗುವಂಥದ್ದು. ಜನಪದ ಕಲಾ ತಂಡಗಳು, ಟ್ಯಾಬ್ಲೋಗಳು ಸೇರಿದಂತೆ ಹಲವು ಕಲಾ ತಂಡಗಳು ಈ ಒಂದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸ್ತವೆ. ಆ ನಿಟ್ಟಿನಲ್ಲಿ ಈ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯ, ದೇಶ, ಹೊರದೇಶಗಳಿಂದಲೂ ಕೂಡ ಲಕ್ಷಾಂತರ ಜನರು ಕೂಡ ಇದೀಗ ಮೈಸೂರಿಗೆ ಆಗಮಿಸಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು ನಿಟ್ಟಿನಲ್ಲಿ ಅವರು ಕೂರುವ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅರಮನೆ ಆವರಣದಲ್ಲೇ ಕೂಡ 30,000ಕ್ಕೂ ಅಧಿಕ ಆಸನಗಳನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಅಂಬಾರಿ ಸಾಗುವಂಥ ರಸ್ತೆ ಉದ್ದಕ್ಕೂ ಕೂಡ ಏನು ಕೂರಲು ಚೇರ್ ಮತ್ತು ಮೇಲ್ಭಾಗದಲ್ಲಿ ಬಿಸಿಲಿಗೆ ಮತ್ತು ಮಳೆಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಟೆಂಟನ್ನು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಭದ್ರತೆಯೂ ಕೂಡ ಬಿಡಿ ಮೈಸೂರು ನಗರಾದ್ಯಂತಲೂ ಕೂಡ ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಂಥ ಅವಘಡ ಜರುಗಬಾರ್ದು ನಿಟ್ಟಿನಲ್ಲಿ ಕೂಡ ಈ ಒಂದು ಏನು ಅಂಬಾರಿ ಸಾಗುವಂಥ ರಸ್ತೆ ಉದ್ದಕ್ಕೂ CC ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಪ್ರೇಮ್, ಒಟ್ಟಾರೆ ಈಗ ಇನ್ನೇನು ಜಂಬೂ ಸವಾರಿ ಮೆರವಣಿಗೆಗೆ ಕೆಲವೇ ಗಂಟೆಗಳಷ್ಟೇ ಕೂಡ ಬಾಕಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಂತ ಇದೀಗ ತಯಾರಿಗಳು ಅರಮನೆಯ ಆವರಣದಲ್ಲಿ ಮತ್ತು ಅರಮನೆಯ ಒಳಭಾಗದಲ್ಲಿ ನಡೀತಾ ಇರುವಂಥದ್ದು. ಪ್ರೇಮ್,